ಈ ವೋಟ್ ಚೋರಿ ಕುರಿತಾಗಿ ಕೆಎನ್ ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಅವರನ್ನ ಎಕ್ಸ್ ಮಿನಿಸ್ಟರ್ ಆಗೋ ರೀತಿಯಲ್ಲಿ ಮಾಡಿಬಿಡ್ತು. ಆದರೆ ಎಲ್ಲೋ ಒಂದು ಭರವಸೆ ರಾಜಣ್ಣ ಅವರಲ್ಲಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ತಮ್ಮ ರೀ ಎಂಟ್ರಿಗೆ ಸಿದ್ದರಾಮಯ್ಯನವರು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಯಶಸ್ವಿ ಆಗ್ತಾರೆ ಅಂತ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದೇ ಗೊಂದಲಕಾರಿ ಪರಿಸ್ಥಿತಿ ಇರುವಾಗ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹಾಗಾದ್ರೆ ರಾಜಣ್ಣ ಅವರು ಚಿಂತೆ ಮಾಡಿ ಪ್ರಾರಂಭ ಮಾಡೇ ಬಿಟ್ರಾ? ಹೌದು ಅಂತ ಹೇಳ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋದ್ರೆ ಓದ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋದ್ರೆ ಓದ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಈ ವೋಟ್ ಚೋರಿ ಕುರಿತಾಗಿ ಕೆಎನ್ ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಅವರನ್ನ ಎಕ್ಸ್ ಮಿನಿಸ್ಟರ್ ಆಗೋ ರೀತಿಯಲ್ಲಿ ಮಾಡಿಬಿಡ್ತು. ಆದರೆ ಎಲ್ಲೋ ಒಂದು ಭರವಸೆ ರಾಜಣ್ಣ ಅವರಲ್ಲಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ತಮ್ಮ ರೀ ಎಂಟ್ರಿಗೆ ಸಿದ್ದರಾಮಯ್ಯನವರು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಯಶಸ್ವಿ ಆಗ್ತಾರೆ ಅಂತ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದೇ ಗೊಂದಲಕಾರಿ ಪರಿಸ್ಥಿತಿ ಇರುವಾಗ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹಾಗಾದ್ರೆ ರಾಜಣ್ಣ ಅವರು ಚಿಂತೆ ಮಾಡಿ ಪ್ರಾರಂಭ ಮಾಡೇ ಬಿಟ್ರಾ? ಹೌದು ಅಂತ ಹೇಳ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋದ್ರೆ ಓದ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋದ್ರೆ ಓದ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಈ ವೋಟ್ ಚೋರಿ ಕುರಿತಾಗಿ ಕೆಎನ್ ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಅವರನ್ನ ಎಕ್ಸ್ ಮಿನಿಸ್ಟರ್ ಆಗೋ ರೀತಿಯಲ್ಲಿ ಮಾಡಿಬಿಡ್ತು. ಆದರೆ ಎಲ್ಲೋ ಒಂದು ಭರವಸೆ ರಾಜಣ್ಣ ಅವರಲ್ಲಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ತಮ್ಮ ರೀ ಎಂಟ್ರಿಗೆ ಸಿದ್ದರಾಮಯ್ಯನವರು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಯಶಸ್ವಿ ಆಗ್ತಾರೆ ಅಂತ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದೇ ಗೊಂದಲಕಾರಿ ಪರಿಸ್ಥಿತಿ ಇರುವಾಗ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹಾಗಾದ್ರೆ ರಾಜಣ್ಣ ಅವರು ಚಿಂತೆ ಮಾಡಿ ಪ್ರಾರಂಭ ಮಾಡೇ ಬಿಟ್ರಾ? ಹೌದು ಅಂತ ಹೇಳ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ಅದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಹೋದ್ರೆ ಓದ್ತೀನಿ ಅಂತ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರೋಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು
ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೋದ್ರೆ ಓದ್ತೀನಿ ಅಂತ ಕ್ರಮ ಏನಾದ್ರು ಅವ್ರ ವಿರುದ್ಧ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಈ ವೋಟ್ ಚೋರಿ ಕುರಿತಾಗಿ KN ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಅವರನ್ನ ಎಕ್ಸ್ ಮಿನಿಸ್ಟರ್ ಆಗೋ ರೀತಿಯಲ್ಲಿ ಮಾಡ್ಬಿಡ್ತು. ಆದರೆ ಎಲ್ಲೋ ಒಂದು ಭರವಸೆ ರಾಜಣ್ಣ ಅವರಲ್ಲಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ತಮ್ಮ ರೀ ಎಂಟ್ರಿಗೆ ಸಿದ್ದರಾಮಯ್ಯನವರು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಯಶಸ್ವಿ ಆಗ್ತಾರೆ ಅಂತ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದೇ ಗೊಂದಲಕಾರಿ ಪರಿಸ್ಥಿತಿ ಇರುವಾಗ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹಾಗಾದ್ರೆ ರಾಜಣ್ಣ ಅವರು ಚಿಂತೆ ಮಾಡಿ ಪ್ರಾರಂಭ ಮಾಡೇ ಬಿಟ್ರಾ? ಹೌದು ಅಂತ ಹೇಳ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೋದ್ರೆ ಓದ್ತೀನಿ ಅಂತ ಕ್ರಮ ಏನಾದ್ರು ಅವ್ರ ವಿರುದ್ಧ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೋದ್ರೆ ಓದ್ತೀನಿ ಅಂತ ಕ್ರಮ ಏನಾದ್ರು ಅವ್ರ ವಿರುದ್ಧ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಈ ವೋಟ್ ಚೋರಿ ಕುರಿತಾಗಿ KN ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಅವರನ್ನ ಎಕ್ಸ್ ಮಿನಿಸ್ಟರ್ ಆಗೋ ರೀತಿಯಲ್ಲಿ ಮಾಡ್ಬಿಡ್ತು. ಆದರೆ ಎಲ್ಲೋ ಒಂದು ಭರವಸೆ ರಾಜಣ್ಣ ಅವರಲ್ಲಿತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ತಮ್ಮ ರೀ ಎಂಟ್ರಿಗೆ ಸಿದ್ದರಾಮಯ್ಯನವರು ಪೂರಕವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಯಶಸ್ವಿ ಆಗ್ತಾರೆ ಅಂತ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನೋದೇ ಗೊಂದಲಕಾರಿ ಪರಿಸ್ಥಿತಿ ಇರುವಾಗ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹಾಗಾದ್ರೆ ರಾಜಣ್ಣ ಅವರು ಚಿಂತೆ ಮಾಡಿ ಪ್ರಾರಂಭ ಮಾಡೇ ಬಿಟ್ರಾ? ಹೌದು ಅಂತ ಹೇಳ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬಿಜೆಪಿ ಸೇರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮಾಜಿ ಮಿನಿಸ್ಟರ್ ರಾಜಣ್ಣ ಅವರು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇದು. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೋದ್ರೆ ಓದ್ತೀನಿ ಅಂತ ಕ್ರಮ ಏನಾದ್ರು ಅವ್ರ ವಿರುದ್ಧ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾರೆ. ನೋಡಿ, ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವ್ರು ಬಿಜೆಪಿಯ ಕೆಲವು ಮಾನ್ಯ ಇವ್ರನ್ನ ಇದು ಡೆಲ್ಲಿಯಲ್ಲಿ ಮಿನಿಸ್ಟರ್ಗಳೆಲ್ಲ ಕಂಡು ಬಂದಿದ್ದಾರೆ. ರಾಜಣ್ಣರ ವರ್ತನೆ ನೋಡಿದ್ರೆ ಅವ್ರು ಹೋಗ್ಬೋದು ಅನಿಸ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಹೋದ್ರೆ ಓದ್ತೀನಿ ಅಂತ ಕ್ರಮ ಏನಾದ್ರು ಅವ್ರ ವಿರುದ್ಧ ಎಲ್ಲ ನೋಡ್ತಾರೆ, ಎಷ್ಟು ದಿನ ಅಂತ ನೋಡ್ತಾರೆ. ಅದು ಏನಾದ್ರು ಹೇಳಿಕೆ ಬೇರೆ ಬೇರೆ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ರೆ ಖಂಡಿತ ಅದ್ರ ಬಗ್ಗೆ